ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಕಿರಣ್ ನಿಮ್ಮ ಮಗಳ ಬಗ್ಗೆ ಲೂಸ್ ಆಗಿ ಮಾತಾಡ್ತಾ ಇದ್ದಾನಂತೆ. ಆಲ್ರೆಡಿ ಮದುವೆ ಆಗಿರೋ ನಿಮ್ಮ ಮಗಳನ್ನ ಮತ್ತೊಂದ್ಸಲ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಂತೆ. ಮೊನ್ನೆ ಬರ್ಡೇ ಪಾರ್ಟಿನಲ್ಲೂ ಎಲ್ಲರ ಮುಂದೆ ಅವಮಾನ ಮಾಡಿದಂತೆ. ಏನ್ ಮೇಷ್ಟ್ರೆ ಇದೆಲ್ಲ? ಈ ವಿಷಯ ಅಲ್ಲೇ ಇತ್ಯರ್ಥ ಆಯ್ತಲ್ಲ, ಎಲ್ಲ ಪ್ರಶ್ನೆಗೂ ಅಲ್ಲೇ ಉತ್ತರ ಸಿಕ್ತಲ್ಲ, ಮತ್ತ್ಯಾಕಿದ್ರ ಪ್ರಸ್ತಾಪ? ಇದೆಲ್ಲ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಂಡ್ರ? ನಿಮ್ಮ ಅಳಿಯ ಮನೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮಗಳು ಪರವಾಗಿ ಮಾತಾಡಿರ್ಬೋದು, ಆದರೆ ಮುಂದೊಂದು ದಿನ ಇದೇ ವಿಷಯಕ್ಕೆ ಅವ್ರು ಗಲಾಟೆ ಮಾಡ್ಕೊಳ್ಳೋದ ಅಂತ ಏನು ಗ್ಯಾರಂಟಿ? ಮದುವೆ ಆದ ತಕ್ಷಣ ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತ ಸುಮ್ಮನಿರೋದು ಬಿಟ್ಟು ಇವಳು ಯಾಕೆ ಹೋಗಿ ಆ ಕಿರಣ್ ಹತ್ರ ಮಾತಾಡಬೇಕಿತ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅವಳ ಮೇಲೆ ಡೌಟ್ ಬರ್ತಾ ಇದೆ. ಮಾಡೋದೆಲ್ಲ ಮಾಡಿ ಆ ಕೊನೆಗೆ ಕಿರಣ್ ತಲೆ ಕಟ್ಟಬೇಕು ಅಂತ ಇದ್ದಾಳ ಅಂತ. ಇದ್ರೂ ಇರ್ಬೋದು. ಅಂದ್ರೆ ಇದು ನಿಮ್ಮ ಮಾತಿನ ಅರ್ಥ ಇವ್ರ ಅಳಿಯ ಅವಳ ಪಾಲ್ಗೆ ಬೆಳಿಗ್ಗೆ ಮನೆಗೆ ಬಂದು ನಾನ್ ಸ್ಟಾಪ್ ಆಗಿ ನಾನ್ ಸೆನ್ಸ್ ಮಾತಾಡ್ತಿದ್ದೀರಲ್ಲ. ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಿಮ್ಮನ್ನ ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಗೆ ಯಾರಿಗೂ ನಮ್ಮ ಅಣ್ಣನ ಬಗ್ಗೆ ಆಗ್ಲಿ ಅದಕ್ಕೆ ಬಗ್ಗೆ ಆಗ್ಲಿ ಮಾತಾಡೋ ಯೋಗ್ಯತೆ ಇಲ್ಲ. ನಿಮ್ಗೆ ಯಾರಿಗೂ ಕಾಮನ್ ಸೆನ್ಸೇ ಇಲ್ವಾ? ನೀವೆಲ್ಲರೂ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಒಂದು ಹುಡುಗಿ ಲೈಫ್ ಈ ತರ ಎಲ್ಲ ಆಗಿದೆ. ಆ ರಾಸ್ಕಲ್ ನಮ್ಮ ಅತ್ತಿಗೆ ಲೈಫ್ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅತ್ತಿಗೆ ಏನು ಅನ್ನೋದು ನನಗೆ ಗೊತ್ತು. ಅವ್ರು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತು. ಹಾಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ನನಗೆ ಗೊತ್ತು. ಲೈಫಲ್ಲಿ ಒಂದು ಹುಡುಗಿ ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು, ಹಾಗಂತ ಅವನೇ ಕೊನೆ ತನಕ ಇರ್ತಾನೆ ಅಂತಲ್ಲ. ಪ್ರೀತಿಸ್ತವ್ನು ಸರಿ ಇಲ್ಲ ಅಂದ್ರೆ ಅವನ್ನ ಬಿಟ್ಟು ಬೇರೆ ಹುಡುಗನ್ ಮದ್ವೆ ಆಗ್ಬಾರ್ದಾ? ಯಾಕೆ ಹುಡುಗಿರಿಗೆ ಚಾಯ್ಸ್ ಇಲ್ವಾ? ಭೂಮಿಕಾತ್ಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಆ ರಾಸ್ಕಲ್ ಇಷ್ಟೆಲ್ಲ ಮಾಡ್ದ. ಇನ್ ಕೇಸ್ ಅವ್ರೇನಾದ್ರೂ ಅವನನ್ನೇ ಮದ್ವೆ ಆಗಿದ್ರೆ ಏನ್ ಗತಿ? ಈ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೋದಲ್ವಾ? ಪುಟ್ಟಿ, ನನ್ನ ತಡಿಬೇಡಿ ಅತ್ತೆ, ನನಗೆ ಮಾತಾಡೋಕ್ ಬಿಡಿ. ನಾನು ಇವತ್ತು ಮಾತಾಡ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಇವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಕುತ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಅಣ್ಣನೇ ಮದ್ವೆ ಆಗ್ಬೇಕು ಅಂತ ಭೂಮಿಕಾ ಅತ್ಕೆ ಹಣೆನಲ್ಲಿ ಬರ್ದಿತ್ತು ಅನ್ಸುತ್ತೆ. ಅದಕ್ಕೆ ನಮ್ಮ ಮನೆಯವರು ನಮ್ಮ ಅಣ್ಣನ ಜೊತೆನಲ್ಲಿ ಮದ್ವೆ ಮಾಡ್ಸಿರೋದು. ಇದು ನಮ್ಮ ಅತ್ತೆ ಮಾವ ಮಾಡಿರೋ ಪುಣ್ಯ. ನಮ್ಮ ಅಣ್ಣ ಅವ್ರಿಗೆ ಅಳಿಯನಾಗಿ ಸಿಕ್ಕಿರೋದು. ಹಾಗೆ ನಮ್ಮ ಅಣ್ಣ ಮಾಡಿರೋ ಪುಣ್ಯ ಏನ್ ಗೊತ್ತಾ? ಭೂಮಿಕಾ ಅತ್ಗೆ ಅವನ್ಗೆ ಹೆಂಡತಿಯಾಗಿ ಸಿಕ್ಕಿರೋದು. ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಟೈಮ್ ಯಾರ ಮುಂದೆನಾದ್ರೂ ನಮ್ಮ ಮನೆಯವ್ರ ಬಗ್ಗೆ ಮಾತಾಡುವಾಗ ನಾನು ಒಬ್ಳಿದ್ದೀನಿ ಅನ್ನೋದನ್ನ ಮರಿಬೇಡಿ. ಮನೆಯವರು ಅಂತ ಬಂದ್ರೆ ನಾನು ಯಾರಿಗೂ ಕೇರ್ ಮಾಡಲ್ಲ, ಯಾರನ್ನು ಬಿಟ್ಕೊಡಲ್ಲ. ಇದನ್ನ ನಿಮಗ್ ಕೊಡ್ತಾ ಇರೋ ವಾರ್ನಿಂಗು. ನಿಮ್ ಪಾಡಿಗೆ ನೀವು ಸುಮ್ಮನೆ ಇದ್ರೆ ಒಳ್ಳೇದು. ಅತ್ತೆ, ಇವ್ರಿಗೆಲ್ಲ ಸ್ವಲ್ಪ ಕಾಫಿ ಮಾಡ್ಕೊಡಿ. ಪಾಪ ಬೆಳಗ್ಗೆನೆ ನಮ್ಮ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇಷ್ಟೇ ಸಾಕಾ ಅಥವಾ ನಾನೇನಾದರೂ ಹೇಳಬೇಕಾ? ಪುಟ್ಟಿ, ವೆರಿ ವೆಲ್ ಸೆಡ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು ಮಗಳೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.